ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ತುಮಕೂರಿನಲ್ಲಿ ಜಲಸಂಘರ್ಷ ಶುರುವಾಗಿದೆ. ಒಂದೆಡೆ ಒಣಗುತ್ತಿರುವ ತೋಟಗಳನ್ನು ಉಳಿಸಿಕೊಳ್ಳಲು ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರು ಬೀದಿಗಿಳಿದಿದ್ದರೆ, ಮತ್ತೊಂದೆಡೆ ಕುಡಿಯುವ ನೀರಿನ ಭವಿಷ್ಯಕ್ಕಾಗಿ ಶಾಸಕ ಸುರೇಶ್ ಗೌಡ ಪಟ್ಟು ಹಿಡಿದಿದ್ದಾರೆ. ಕೊನೆಗೂ ಈ ಹಗ್ಗಜಗ್ಗಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಬ್ರೇಕ್ ಹಾಕಿದ್ದಾರೆ. ಏನಿದು ಜಲ ವಿವಾದ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ತುಮಕೂರಿನಲ್ಲಿ 40 ಡಿಗ್ರಿ ಸುಡುವ ಬಿಸಿಲಿನ ನಡುವೆ ಈಗ ನೀರಿನ ರಾಜಕೀಯದ ಕಿಚ್ಚು ಹತ್ತಿಕೊಂಡಿದೆ. ಮೈದಾಳ ಕೆರೆ ನೀರಿಗಾಗಿ ಜಿಲ್ಲೆಯ ಇಬ್ಬರು ಪ್ರಭಾವಿ ನಾಯಕರ ನಡುವೆ ದೊಡ್ಡ ಫೈಟ್ ಶುರುವಾಗಿದೆ. ಹೌದು, ಮಾಜಿ ಸಚಿವ ಕೆಎನ್ ರಾಜಣ್ಣ ವರ್ಸಸ್ ಶಾಸಕ ಸುರೇಶ್ ಗೌಡ ನಡುವಿನ ಈ ಜಿದ್ದಾಜಿದ್ದಿನಿಂದಾಗಿ ಜಿಲ್ಲಾಧಿಕಾರಿ ಕಚೇರಿ ಅಕ್ಷರಶಃ ರಣರಂಗವಾಗಿತ್ತು. ಮೈದಾಳ ಅಚ್ಚುಕಟ್ಟು ಭಾಗದ 10ಕ್ಕೂ ಹೆಚ್ಚು ಹಳ್ಳಿಗಳ ರೈತರು ಜಿಲ್ಲಾಡಳಿತದ ವಿರುದ್ಧ ಹೋರಾಟದ ಕಹಳೆ ಊದಿದ್ರು. ಕಣ್ಣೆದುರೇ ಅಡಿಕೆ, ತೆಂಗಿನ ತೋಟಗಳು ಒಣಗ್ತಾ ಇರೋದನ್ನ ಕಂಡು ಕಣ್ಣೀರು ಹಾಕುತ್ತಿದ್ದ ರೈತರು ಮಾಜಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಧರಣಿ ಕುಳಿತರು. ತೋಟ ಉಳಿಯಬೇಕಾದ್ರೆ ನೀರು ಬಿಡಲೇಬೇಕು ಎನ್ನುವುದು ರಾಜಣ್ಣ ಅವರ ವಾದವಾಗಿತ್ತು. ನನಗೆ ಒಂದು ಬೇಸರ ಏನಪ್ಪಾ ಅಂದ್ರೆ, ನ್ಯಾಯಯುತವಾದಂತಹ ಬೇಡಿಕೆಗೆ ರೈತರು ಬೀದಿಗೆ ಬಂದು ಹೋರಾಟ ಮಾಡಬೇಕಲ್ಲ ಅಂತಕ್ಕಂತ ಒಂದು ಅಸಮಾಧಾನ ಕೂಡ ನಿಮ್ಮಲ್ಲಿ ಇದೆ. ಆದ್ರೆ ರಾಜಣ್ಣ ವಾದಕ್ಕೆ ಶಾಸಕ ಸುರೇಶ್ ಗೌಡ ಅವರ ವಿರೋಧವಿತ್ತು. ಬೇಸಿಗೆಗೆ ಕುಡಿಯುವ ನೀರಿನ ಅಭಾವ ಎದುರಾಗಬಹುದು, ಹೀಗಾಗಿ ಕೆರೆ ನೀರನ್ನ ಸಂರಕ್ಷಿಸಬೇಕು ಎಂದು ಅವರು ಪಟ್ಟು ಹಿಡಿದಿದ್ರು. ಇಬ್ಬರು ಘಟಾನುಘಟಿ ನಾಯಕರ ಈ ಜಲ ಸಂಘರ್ಷ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಈಗಾಗಲೇ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ, ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗುತ್ತೆ ಅಂತೇಳಿ. ಈಗಾಗಲೇ ನಮಗೆ ಯುಗಾದಿ ಹಬ್ಬ ಆದಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಬೇಕಾಯಿತು. ಯಾವ್ಯಾವ ಫೋರ್ಕ್ಯಾಸ್ಟ್ ಕೊಟ್ಟಿದ್ದಾರೋ ಆ ಫೋರ್ಕ್ಯಾಸ್ಟ್ಗಳು ವಿರುದ್ಧವಾಗಿ ಮಳೆ ಆಗ್ತಾ ಇಲ್ಲ. ನಮ್ಮಲ್ಲಿ ಈಗಾಗಲೇ 50 ಹಳ್ಳಿ ಕುಡಿಯೋ ನೀರಿಲ್ಲ. ಇವತ್ತು ಎಲ್ಲ ಹಾಹಾಕಾರ ಎದ್ಬಿಟ್ಟಿದೆ ಹಳ್ಳಿಗಳ ಕಡೆ. ಈ ರಾಜ್ಯ ಸರ್ಕಾರ ಬೋರ್ವೆಲ್ಗಳಿಗೆ ಹಾಕೋಕ್ಕೆ ₹1 ಹಣ ಬಿಡುಗಡೆ ಮಾಡಿಲ್ಲ. ಬರೀ DC ಅಧ್ಯಕ್ಷರಲ್ಲಿ ಮೀಟಿಂಗ್ ಮಾಡಿ ಬರೀ ಟ್ಯಾಂಕರಲ್ಲಿ ನೀರು ಹೊಡೀರಿ ಅಂತ ಹೇಳ್ತಾರೆ. ನೂರಾರು ಮನೆಗಳಿರುವಂಥ ಜಾಗದಲ್ಲಿ 1 ಟ್ಯಾಂಕರ್ 2 ಟ್ಯಾಂಕರ್ ನೀರು ಹೊಡೆದ್ರೆ ಏನು ಪ್ರಯೋಜನ? ನೀರು ಟ್ಯಾಂಕರಲ್ಲಿ ಹೊಡೆಯೋಕ್ಕೂ ಬೋರ್ವೆಲ್ಗಳಲ್ಲಿ, ರೈತರ ಬೋರ್ವೆಲ್ಗಳಲ್ಲೂ ನೀರಿಲ್ಲ. ಅದರಿಂದ ಇವತ್ತು ತುಂಬ ಸವಾಲುಗಳಲ್ಲಿ ಇವತ್ತು ಸರ್ಕಾರ ಎದುರಿಸ್ತಾ ಇದೆ. ಅದರಿಂದ ಈ ಸರ್ಕಾರ ಬೆಳಗ್ಗೆ ಆದರೆ ಯಾವೊಬ್ಬ ಜಿಲ್ಲಾ ಮಟ್ಟದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಲ್ಲ, DC ಅವರು ಮೀಟಿಂಗ್ ಮಾಡಲ್ಲ. ಯಾಕೆ ಮೀಟಿಂಗ್ ಮಾಡಲ್ಲ ಅಂದರೆ ಸರ್ಕಾರದಲ್ಲಿ ಹಣ ಇಲ್ಲ. ಅದಕ್ಕೆ ಏನಾದ್ರು ಒಂದು ಹಣ ಬಿಡುಗಡೆ ಮಾಡಿದ್ರೆ ಅದನ್ನು ರಿಲೀಸ್ ಮಾಡೋಕ್ಕೆ 6 ತಿಂಗಳು ತಗೊಳ್ತಾರೆ. ಅಷ್ಟರೊಳಗಡೆ ಮನುಷ್ಯನೂ ಸತ್ತೋಗಿರಬೇಕು, ಯೋಜನೆಯೂ ಸತ್ತೋಗಿರಬೇಕು. ಮೈದಾಳ ಕೆರೆ ನೀರು ತುಂಬ ಪೋಲಾಗ್ತಾ ಇದೆ. ಇಲ್ಲ, ನಾನು DC ಮೇಡಮ್ ಅವ್ರಿಗೆ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ. ಇವತ್ತಿನ ಬರ ಪರಿಸ್ಥಿತಿಯಲ್ಲಿ ಬುಗುಡ್ನಳ್ಳಿಂದು ನೀರಿಲ್ಲ. ನಮಗೆ ಮೈದಾಳ ಕೆರೆ 2 ಗ್ರಾಮ ಪಂಚಾಯತಿಗೆ ನೀರು ಕೊಡ್ತೇವೆ, ಒಂದು ಮೈದಾಳ, ಒಂದು ಹಿರೇಹಳ್ಳಿಗೆ. ಮತ್ತು ನಗರಕ್ಕೆ ಏನಾದ್ರು ಶಾರ್ಟೇಜ್ ಬಂದರೆ ಒಂದು 5 ವಾರ್ಡಿಗೆ ನೀರನ್ನು ಪಂಪ್ ಮಾಡ್ತೀವಿ. ಇವತ್ತು ತೀವ್ರ ಬರಗಾಲ ಇರೋದ್ರಿಂದ ನಮ್ಗೆ ರೈತದು ಕಷ್ಟ ಗೊತ್ತಿದೆ ಪಾಪ. ಅವ್ರಿಗೂ 38-40 ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ರೈತರಿಗೂ ಒಣಗೋಗ್ತವೆ ಪಾಪ. ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಕುಡಿಯೋ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದ ನಾವು ಅದನ್ನು ಯೋಚನೆ ಮಾಡಿ ನೀರು ಬಿಡಬೇಕು ಅಂತೇಳಿ, ಅದಕ್ಕೆ ನಾವು ಯಾವ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡ್ದಲೆ ಒಂದು ಹೇಮಾವತಿ ನೀರನ್ನ ಅಚ್ಚುಕಟ್ಟಲ್ಲಿ ನೀರು ಬಿಡಬೇಕಾದ್ರೆ ಎಲ್ಲ ಶಾಸಕರನ್ನ ಕರೆದು ಅಲ್ಲಿರುವಂಥ ಹಾಸನ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡ್ತಾರೆ. ಇಲ್ಲಿ ಮೈದಾಳದ ಕೆರೆ ನೀರು ಬಿಡಬೇಕಾದ್ರೆ ಸ್ಥಳೀಯ ಶಾಸಕರು, ನಾನಿದ್ದೆ, ಜ್ಯೋತಿ ಗಣೇಶ್ ಇದೆ, ಇಬ್ಬರನ್ನು ಕೇಳಿ ನೀರು ಬಿಡಬೇಕಾಯಿತು. ಅಧಿಕಾರಿಗಳು ಅವರ ಇಷ್ಟ ಪ್ರಕಾರ ನಿರ್ಧಾರ ಮಾಡಿ ಇವತ್ತು ಅಷ್ಟು ನೀರನ್ನು ಪೋಲ್ ಮಾಡಿದ್ದಾರೆ. ಅದರಿಂದ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇನೆ. ರಾಜಣ್ಣವರು ನನಗೆ ಫೋನ್ ಮಾಡಿದ್ರು ನೀರು ಬಿಡಿ ಅಂತ. ನಾನು ಹೇಳಿದೆ, ಈ ಥರ ತೀವ್ರ ಬರಗಾಲ ಎದುರಿಸ್ತಾ ಇದ್ದೇವೆ, ಕುಡಿಯೋ ನೀರಿಗೆ ನಮ್ಗೆ 50 ಹಳ್ಳಿಗಳಲ್ಲಿ ನೀರಿಲ್ಲ, ರೈತರಿಗೂ ನಮಗೆ ಕನ್ಸರ್ನ್ ಇದೆ, ಸ್ವಲ್ಪ ಮಳೆ ಪ್ರಾರಂಭ ಆಗಲಿ ಆಮೇಲೆ ನಿರ್ಧಾರ ಮಾಡಿ ನೀರು ಬೇಡ ಅಂತ ಹೇಳಿದ್ದೆ. 1-2 ಮಳೆ ಬರಲಿ ತುಮಕೂರಿನಲ್ಲಿ, ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆದಮೇಲೆ ಬೇಡ ಅಂತ ಹೇಳಿದ್ದೆ ನಾನು. ಇನ್ನು ಅಂತಿಮವಾಗಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ರೈತರ ಹಿತದೃಷ್ಟಿಯಿಂದ ನೀರು ಬಿಡುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಬಂದ ಕೆಎನ್ ರಾಜಣ್ಣ ಉಸ್ತುವಾರಿ ಸಚಿವರ ನಿರ್ದೇಶನದಂತೆ ತೂಬು ತೆರೆಯಲು ತೆರಳಿದ್ದಾರೆ ಎಂದು ಘೋಷಣೆ ಮಾಡಿದ್ರು. ಈ ಮೂಲಕ ಮೈದಾಳ ಕೆರೆ ಅಚ್ಚುಕಟ್ಟು ರೈತರ ಆತಂಕಕ್ಕೆ ತೆರೆ ಬಿದ್ದಂತಾಗಿದೆ. ರೈತರು ಪರವಾಗಿ ಈ ದಿವಸ ಅವರ ಒಂದು ನ್ಯಾಯಯುತವಾದಂತಹ ಬೇಡಿಕೆಯನ್ನ ಈಡೇರಿಸತಕ್ಕಂತ ಒಂದು ಸಂದರ್ಭ. ಈಗಾಗಲೇ
ನಮ್ಮ ರಾಜ್ಯದ ಗೃಹ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ನಿರ್ದೇಶನದಂತೆ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅದ್ರ ಜೊತೆನಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿಗಳಾಗಿ ಸನ್ಮಾನ್ಯ ಟಿ.ಆರ್. ಚಂದ್ರಶೇಖರ್, ಕೆ.ಟಿ. ಚಂದ್ರಶೇಖರ್, ಇನ್ನೊಬ್ರು ಮೂರ್ತಿ, ಅವರಿಬ್ಬರ ಸಮ್ಮುಖದಲ್ಲಿ ಈಗಾಗಲೇ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ಹೋಗಿದ್ದಾರೆ. ಈಗಾಗಲೇ ತೂಗು ಕೂಡ ತೆಗೆದಿದ್ದಾರೆ. 3 ದಿವಸ 4 ದಿವಸ ಅಂತಕ್ಕಂಥ ಸಂಶಯ ನೀವೇನು ಇಟ್ಕೋಬೇಕಾಗಿಲ್ಲ. ಏನು ICC ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿನಲ್ಲಿ ತೀರ್ಮಾನ ಆಗಿದೆ 9 ದಿವಸ ಬಿಡಬೇಕು ಅಂತೇಳಿ, ಅಷ್ಟು ದಿವಸನೂ ಕೂಡ ನೀರನ್ನ ನಮ್ಮ ಪಾಲು ಏನು 9 ಅಡಿ ನೀರು ರೈತರದಿದೆ ಆ ನೀರಿನ ಪೈಕಿ ಪೂರ್ತಿಯನ್ನು ನಾವೇನು ಕೇಳ್ತಾ ಇಲ್ಲ. ಒಂದು 2 ಅಡಿಯಷ್ಟು ಖಾಲಿ ಆಗ್ಬೋದಷ್ಟೇ. ಅದಕ್ಕೋಸ್ಕರ ಆ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರ ಗೃಹ ಮಂತ್ರಿಗಳ ಆದೇಶದಂತೆ ಮಾಡಿದ್ದಾರೆ. ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಜೊತೆಯಲ್ಲಿ ನನಗೆ ಒಂದು ಬೇಸರ ಏನಪ್ಪಾ ಅಂದ್ರೆ, ನ್ಯಾಯಯುತವಾದಂತಹ ಬೇಡಿಕೆಗೆ ರೈತರು ಬೀದಿಗೆ ಬಂದು ಹೋರಾಟ ಮಾಡಬೇಕಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಕೂಡ ನಮ್ಮಲ್ಲಿ ನಿಮ್ಮಲ್ಲಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರ ಹಿತವನ್ನ ಕಾಪಾಡಲು ಮುಂದಾಗಿರುವುದು ಸ್ವಾಗತಾರ್ಹ. ಆದರೆ 40 ಡಿಗ್ರಿ ತಾಪಮಾನದ ಈ ಕಠಿಣ ಸಮಯದಲ್ಲಿ ಇರುವ ಅಲ್ಪ ಸ್ವಲ್ಪ ನೀರನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ಹಂಚಿಕೆ ಮಾಡುವುದು ಈಗ ಜಿಲ್ಲಾಡಳಿತದ ಮುಂದಿರುವ ಅತಿದೊಡ್ಡ ಹೊಣೆಗಾರಿಕೆಯಾಗಿದೆ. ರೈತರ ಹೋರಾಟಕ್ಕೆ ಸಂದ ಜಯ ತಾತ್ಕಾಲಿಕ ಸಮಾಧಾನ ತಂದಿದ್ರೂ ಶಾಶ್ವತ ನೀರಾವರಿ ಯೋಜನೆಗಳ ಅಗತ್ಯತೆಯನ್ನ ಈ ಘಟನೆ ಮತ್ತೊಮ್ಮೆ ಒತ್ತಿ ಹೇಳಿದೆ.